ನಮಸ್ಕಾರ ಸ್ನೇಹಿತರೆ. ಸತ್ಯವಂತಿಕೆ ಮತ್ತು ನಿಷ್ಠತೆ ಬಗ್ಗೆ ಒಂದು ಕಥೆ. ಒಂದು ಸುವರ್ಣ ಯುಗದಲ್ಲಿ, ಆಗಿನ ಕಾಲದಲ್ಲಿ ತುಂಬಾ ಅದ್ಭುತವಾದ ಒಬ್ಬ ರಾಜ ಇದ್ದ. ಅವನು ರಾಜ್ಯ ಹೇಗಿತ್ತಂದ್ರೆ ಎಲ್ಲ ಕಡೆನೂ ಹಸಿರು ಹಚ್ಚಸಿರು ಕಾಡು, ದವಸ ಧಾನ್ಯಗಳು ತುಂಬಿದ ಶ್ರೀಮಂತ ರಾಜ. ಅವನು ದಿನಾ ಸಂಜೆ ಆದ್ರೆ ವಾಯುವಿಹಾರಕ್ಕಂತ ಆಚೆಗಳು ತನ್ನ ಮಂತ್ರಿಗಳ ಜೊತೆ ಹಾಗೆ ಪ್ರಜೆಗಳ ಜೊತೆ ಸುತ್ತಾಡ್ತಾ ಇದ್ದ. ಎಲ್ಲ ಕಡೆ ತಿರುಗಾಡಿ ಊರು ಸುತ್ತಾ ಇದ್ದ. ಕುದುರೆ ಮೇಲೆ ತಿರುಗಾಡ್ತಾ ಇದ್ದ. ಎಲ್ಲ ನೋಡಿದ್ರು ಆನಂದ. ಎಲ್ಲ ಕಡೆ ಮಕ್ಕಳು ಓಡಾಟ, ಎಲ್ಲ ಕಡೆ ಹಸು ಕರುಗಳು, ದನ ಕರುಗಳು, ಹಚ್ಚ ಹಸಿರಾದ ಹೊಲ ತೋಟ ಎಲ್ಲ ತುಂಬಿತ್ತು. ಆ ನೋಡಕ್ಕೆ ಸುಂದರವಾದ ದೃಶ್ಯನ ಎರಡು ಕಣ್ಣುಗಳು ಸಾಲ್ತಾ ಇರಲಿಲ್ಲ. ಹೀಗೊಂದು ದಿನ ರಾಜ ತನ್ನ ಸಹಚರದೊಂದಿಗೆ ಕಾಡಿನಲ್ಲಿ ಪ್ರವಾಸ ಮಾಡ್ತಾ ಇದ್ದ. ಸುಮ್ನೆ ನೋಡೋಣ ಹೇಗಿದೆ ಪ್ರಕೃತಿ ವಿಸ್ಮಯನ ಸಿಗೋಣ ಅಂತ. ಎಲ್ಲೋ ದೂರದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದ. ಆ ಸಂಜೆ ಹೊತ್ತು ವಾಯುವಿಹಾರಕ್ಕೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ತುಂಡು ಬಟ್ಟೆ ಉಟ್ಟುಕೊಂಡು ತನ್ನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ. ಚಿಕ್ಕದ ತೋಟ, ಚಿಕ್ಕದೊಂದು ಕುಟೀರ. ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಈ ಇಳಿಗತ್ತಲು ಅಂದ್ರೆ ಸೂರ್ಯಾಸ್ತ ಸಮಯದಲ್ಲಿ ತುಂಬಾ ಅಂದ್ರೆ ಕತ್ತಲು ಅಲ್ಲ, ಈ ಕಡೆ ಬೆಳಕು ಅಲ್ಲ, ಅಂತದ್ರಲ್ಲೂ ಕೂಡ ತನ್ನ ಕೆಲಸನ ತಾನು ಒಬ್ಬನೇ ಮಾಡ್ತಾ ಇದ್ದ. ರಾಜ ತನ್ನ ಕುದುರೆಯಿಂದ ದೂರದಿಂದ ನೋಡಿ ಅವನ ಹತ್ತಿರಕ್ಕೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಮಂತ್ರಿಗಳು, ರಾಜರೇ, ಈ ಮಾರ್ಗ ನಮ್ದಲ್ಲ, ಈ ಕಡೆ ಹೋಗೋಣ ಬನ್ನಿ ಅಂತ ಕರೀತಾನೆ. ಆಗ ರಾಜ ತನ್ನ ಕುದುರೆ ನಿಲ್ಲಿಸಿ ಕೆಳಗಿಳಿತಾನೆ. ಮಂತ್ರಿಗಳಿಗೆ ತೋರಿಸ್ತಾನೆ. ಮಂತ್ರಿ, ಆ ವ್ಯಕ್ತಿ ಯಾರೋ? ಈ ಕಡಗತ್ತಲೆಯಲ್ಲೂ ಈ ಇಳುಗತ್ತಲೆಯಲ್ಲೂ ಈ ತರ ತನ್ನ ಶ್ರಮಪಟ್ಟು ಕೆಲಸ ಮಾಡ್ತಾನಲ್ಲ. ನನ್ನ ರಾಜ್ಯದಲ್ಲಿ ನಾನ್ ಬಯಸ್ತಾ ಇದ್ದೇನು ಎಲ್ಲರೂ ಸುಖ ಮತ್ತು ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ. ಆದ್ರೂ ಈ ವ್ಯಕ್ತಿ ಈ ಇಳುಗತ್ತಲೆಲ್ಲೂ ತುಂಡು ಬಟ್ಟೆ ಉಟ್ಕೊಂಡು ತನ್ನ ದೇಹದ ಮೇಲೆ ಅರಿವಿಲ್ಲದೆ ಕೆಲಸ ಮಾಡ್ತದಲ್ಲ, ಶ್ರಮ ಮಾಡ್ತದಲ್ಲ, ಅವನು ಯಾರು ಅಂತ ಕೇಳ್ಕೊಂಡ್ ಬನ್ನಿ ಅಂತ ಮಂತ್ರಿ ಹೇಳ್ತಾನೆ. ಮಂತ್ರಿಗಳು ನೋಡಿ ಹೇಳ್ತಾರೆ, ಮಂತ್ರಿಗಳೇ, ಆ ವ್ಯಕ್ತಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆ ವ್ಯಕ್ತಿ ತನ್ನ ಕಾಯಕವೇ ಕೈಲಾಸವೆಂದು ತನ್ನ ಸ್ವಂತ ಶ್ರಮದಲ್ಲಿ ದುಡಿತಾ ಇರೋಂತ ವ್ಯಕ್ತಿ. ಅವನು ತುಂಬಾ ಅದ್ಭುತವಾದ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಿದ್ರೆ ಅವ್ನಿಗೇನಾದ್ರೂ ನಾವು ಸಹಾಯ ಮಾಡೋಣವಾ? ಯಾವ್ದು ಸೈನಿಕರು ಕಳಿಸ್ಕೊಡೋಣವಾ? ಅಥವಾ ಏನಾದ್ರೂ ಅವನಿಗೆ ಬೇಕಾಗಿರೋದನ್ನ ಕೊಡೋಣ ಅಂತಾರೆ. ಅವನನ್ನು ನಾಳೆ ಅರಮನೆ ಕರೆಸಿ ಅಂತಾರೆ. ಆಗ ಅವರು ಮಂತ್ರಿ ಹೇಳ್ತಾರೆ, ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ. ಆ ವ್ಯಕ್ತಿನ ನಾನು ನಿಮ್ಗಿಂತ ಮುಂಚೆನೆ ನಾನು ಸಂದರ್ಶಿಸಿದ್ದೀನಿ. ಆ ವ್ಯಕ್ತಿ ಯಾರ ಮೇಲೂ ಭರವಸೆ ಅಂದ್ರೆ ಯಾರ ಮೇಲೆ ಇವು ಅವಲಂಬಿತರ ಆಗೋದಿಲ್ಲ. ಯಾರ ಹತ್ರನೂ ಸಹಾಯ ಕೇಳಲ್ಲ. ತಾನೆಷ್ಟು ದುಡಿತಾನಲ್ಲ ಅದರಲ್ಲೇ ಊಟ ಮಾಡ್ತಾನೆ. ತನ್ನ ಪಾಡಿಗೆ ತಾನಿರ್ತಾನೆ. ತನ್ನ ಶ್ರಮ ಪಟ್ಟು ದುಡಿದು ಬಂದ್ರೆ ಅದರಲ್ಲಿ ದಾನ ಮಾಡ್ತಾನೆ ಹೊತ್ತು ತಾನು ತಿಂತಾನೆ. ಇನ್ನೊಬ್ರು ಕೈ ಚಾಚಲ್ಲ. ಆತರ ಅವನು ಕಾಯಕವೇ ಕೈಲಾಸವೆಂದು ಬದುಕ್ತಾರಂತ ವ್ಯಕ್ತಿ. ಅಂತ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ, ನಾವು ಧನ್ಯರು ಅಂತ ಹೇಳ್ತಾರೆ. ಆದ್ರೂ ರಾಜನಿಗೇನೋ ಮನಸ್ಸಿನಲ್ಲಿ ಅಸಮಾಧಾನ. ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ. ಒಂದು ಕ್ಷಣ ಸುಮ್ಮನೆ ಇದ್ದು, ಸರಿ ನಾಳೆ ಮಾರ್ಗದರ್ಶದಲ್ಲಿ ಬಂದ್ಬಿಟ್ಟು ಅವನು ತೋಟದಲ್ಲಿ ಏನಾದ್ರು ಮಾಡೋಣ ಅಂತಾನೆ. ಸರಿ ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಕತ್ತಲಲ್ಲಿ ಬಂದ್ಬಿಟ್ಟು ಒಂದು ಚೀಲನ ಬಿಸಕ್ ಹೋಗ್ತಾರೆ. ಅವನು ದಿನದಂತೆ ತೋಟದಲ್ಲಿ ಬಂದು ಆ ಕಳೆ ಕೆಲಸ, ನೀರ್ ಬಿಡೋದು, ಈ ತರ ಎಲ್ಲ ಮಾಡಕ್ ಬರ್ತಾನೆ. ಕಳೆ ಕೀಳ್ಬೇಕಾದ್ರೆ ಒಂದು ಚೀಲ ಕಾಣುತ್ತೆ, ಮಿಂಚುತ್ತೆ. ಹೋಗ್ಬಿಟ್ಟು ಸಮೀಪ ಹೋಗಿ ನೋಡ್ತಾನೆ, ಚೀಲ ಇರುತ್ತೆ. ಚೀಲನ ಎತ್ಕೊಂಡು ತೆಗೆದು ನೋಡಿದಾಗ ಒಳಗಡೆ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಈ ತರ ಮಿಸ್ತಾ ಇರುತ್ತೆ ಒಳಗಡೆ. ಆಗ ಅವನು ಒಂದು ಕ್ಷಣ ಯೋಚನೆ ಮಾಡಲ್ಲ. ಅದನ್ನ ಹೆಂಗಿತ್ತು ಹಂಗೆ ಗಂಟು ಕಟ್ಟಿ ಸೀದಾ ನಡ್ಕೊಂಡು ಬರ್ತಾನೆ. ಕಾದಾರಿಯಿಂದ ನಡ್ಕೊಂಡು ಬಂದು ಅರಮನೆಯಲ್ಲಿ ರಾಜರು ಎಲ್ಲರೂ ಮಂತ್ರಿಗಳೆಲ್ಲ ಕೂತ್ಕೊಂಡಿರ್ತಾರೆ, ಸಭೆ ನಡೆಸಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ದ್ವಾರಪಾಲಕ ಹತ್ರ ಕೇಳ್ತಾನೆ, ಒಂದು ಕ್ಷಣ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ರಾಜನ ಹತ್ರ ನಾನು ಹೋಗಿ ಈ ತರ ಕೊಡ್ಬೇಕು ಅಂದಾಗ ದ್ವಾರಪಾಲಕರು ರಾಜನ ಹತ್ರ ಸಂದೇಶ ತಗೊಂಡ್ಬರ್ತಾರೆ. ಆಯ್ತು ಸರಿ, ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ನಿಮ್ಮ ಹತ್ರ ಏನೋ ತಂದು ಬಿಡ್ಬೇಕಂತೆ ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಳಗಡೆ ಬರಕ್ ಹೇಳ್ತಾರೆ. ಒಳಗಡೆ ಬಂದ ತಕ್ಷಣ ಅದೇ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ತಂದ್ರ ಚೀಲ ನೋಡಿ ಎಲ್ಲ ಹೊಗಳ್ತಾರೆ. ಏನಪ್ಪಾ ಏನೋ ಇದ್ಕೊಂಡ್ ಬಂದ ಇಲ್ಲಿಗೆ ಅಂತ. ರಾಜರು ಅವಾಗ ನೋಡ್ತಿರ್ತಾರೆ. ಅವಾಗ ಕೇಳ್ತಾರೆ, ಏನದು ಅಂತ ಕೇಳ್ತಾರೆ ರಾಜರು. ಆಗ ಆ ವ್ಯಕ್ತಿ ಹೇಳ್ತಾನೆ, ಮಹಾರಾಜರೇ, ನಾನು ದಿನನಿತ್ಯ ಕೆಲಸ ತರ ನನ್ನ ತೋಟದಲ್ಲಿ ಹೋಗಿದ್ದೆ, ಕಳೆ ಕೀಳೋ ಕೆಲಸ ಮಾಡಕ್ ಹೋಗ್ತಿದ್ದೆ. ಆ ಟೈಮಲ್ಲಿ ಈ ಚೀಲ ನನ್ನ ಕಣ್ಣಿಗೆ ಬಿದ್ದು ನೋಡಿದ್ರೆ ಒಳಗಡೆ ಈ ತರ ನಾಣ್ಯಗಳಿದಾವೆ, ಚಿನ್ನದ ನಾಣ್ಯಗಳು ಮತ್ತೆ ಬೆಳ್ಳಿ ನಾಣ್ಯಗಳು, ಈ ತರ ಏನೇನೋ ಇದಾವೆ. ಇದು ನಂದಲ್ಲ,
ತಗೊಳ್ಳಿ, ಯಾರೋ ಈ ವ್ಯಕ್ತಿ ಕಳ್ಕೊಂಡಿದಾನಲ್ಲ ಅವನಿಗೆ ಮುಟ್ಸಿ ಅಂತ ಹೇಳ್ತಾನೆ. ಆಗ ರಾಜರು ಹೇಳ್ತಾರೆ, ಒಂದ್ ಕ್ಷಣ ಮಂತ್ರಿಗಳು ನೋಡ್ತಾರೆ. ಮಂತ್ರಿ ಏನಿದು ಅಂತಾರೆ. ಮಂತ್ರಿ ಅವಾಗೇನು ಉತ್ತರ ಕೊಡಲ್ಲ. ರಾಜ ಹೇಳ್ತಾರೆ, ಇದು ನಿನ್ನ ತೋಟದಲ್ಲಿ ಸಿಕ್ಕಿದೆ ಅಂದ್ರೆ ನಿನ್ನದೇ ಆಗಿರುತ್ತೆ ನೋಡು, ನೀನೇ ಇಟ್ಕೋ, ನೀನೇ ಅದನ್ನ ಬಳಸ್ಕೊ ಅಂತಾನೆ. ಆವಾಗ ಹೇಳ್ತಾರೆ, ಮಹಾರಾಜ ನಾನೀಗ ಹೇಗಿದ್ದೀನಲ್ಲ ಸಂತೃಪ್ತಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ಪರರ ವಸ್ತು ಭಾಷಣಕ್ಕೆ ಸಮ ಅಂತ ಹೇಳ್ತಾರೆ. ಓಕೆನಾ? ಹಂಗೆ ನನ್ಗೆ ಇನ್ನೊಬ್ಬರ ವಸ್ತುವ ಮೇಲೆ ನನಗೆ ಆಸೆ ಇಲ್ಲ. ನಂದೇನಿದೆಲ್ಲ ನಾನು ಕಾಯಕ ಮಾಡ್ಕೊಂಡು ತಿಂತಾ ಇದ್ದೀನಿ. ನನ್ಗೆ ಅಷ್ಟರಲ್ಲಿ ಸಂತೃಪ್ತಿ ಇದೆ. ನನ್ನ ತೋಟದಲ್ಲಿ ಸುಮಾರು ಪಕ್ಷಿಗಳು ಬರ್ತವೆ, ಪ್ರಾಣಿಗಳು ಬರ್ತವೆ, ಎಲ್ಲನೂ ಬರ್ತವೆ. ಅವುಗಳೆಲ್ಲ ನನ್ನ ಹೊಂದ್ಕೊಂಡ್ರೆ ಹೇಗಿರುತ್ತೆ? ದುಃಖದಲ್ಲಿ ಬೀಳ್ತೇನೆ ನಾನು. ಹಾಗೆ ದಾರಿ ಹೋಗ್ತಾ ಇರೋ ಜನರೆಲ್ಲ ಬಂದ್ಬಿಟ್ಟು ನನ್ನ ತೋಟದಲ್ಲಿ ಊಟ ಮಾಡ್ತಾರೆ. ಹಾಗೆ ಅವ್ರಿಗೆ ಬೇಕಾದ ಹಣ್ಣು ಹಂಪಲನ್ನು ತಿಂತಾರೆ. ಅದರಿಂದ ನನಗೆ ಖುಷಿ ಸಿಗುತ್ತೆ. ಅವ್ರು ಏನಾದ್ರೂ ಬೆಳೆಸ್ಕೊಂಡು ಹೋಗಿರ್ಬೋದು ಗೊತ್ತಿಲ್ಲ. ಯಾರು ಇದಕ್ಕೆ ಯೋಗ್ಯರೋ ಅವರಿಗೆ ಕೊಡಿ. ಪರರ ವಸ್ತುಗಳನ್ನ ನಾವು ತಿನ್ಬೇಕಾದ್ರೆ ನಮ್ಗೆ ಒಂಥರ ಆಗುತ್ತೆ. ಆ ದುಡ್ಡು ಹಣ ಖರ್ಚು ಮಾಡ್ತಿದ್ರೆ ನನಗೆ ಒಂಥರ ನನ್ನನ್ನು ನಾನು ಕಳ್ಕೊಂಡಾಗುತ್ತೆ. ನಾನಿವಾಗ ಕಾಯಕವೇ ಕೈಲಾಸ ಎಂದು ನನ್ನ ಸ್ವಂತ ಶ್ರಮದಲ್ಲಿ, ನನ್ನ ಬೆವರಿನ ದುಡಿದ ದುಡ್ಡಿನಲ್ಲಿ, ಹಣದಲ್ಲಿ, ಆಹಾರದಲ್ಲಿ ನನಗೆ ಖುಷಿ ಇದೆ. ಇದು ಸಿಕ್ಕಿರೋದ್ರಲ್ಲಿ ನನಗೆ ಸಂತೋಷ ಸಿಗೋದಿಲ್ಲ. ದಯವಿಟ್ಟು ಇದನ್ನ ಸ್ವೀಕರಿಸಿ. ನೀವು ಇದನ್ನ ಯಾರು ಯೋಗ್ಯರೋ, ಯಾರು ಕಳ್ಕೊಂಡಿದಾರೋ ಅವರಿಗೆ ಕೊಡಿ. ನಿಮ್ಮ ಹತ್ರ ಇದ್ರೆ ಇದು ದೇಶಕ್ಕೆ ಉದ್ಧಾರ ಆಗುತ್ತೆ, ಅಥವಾ ಜನರಿಗೆ ಯಾರಿಗೂ ಬಡ ಜನರಿಗೆ ಸಹಾಯ ಮಾಡಿ ಅಂತ ಹೇಳಿ ಕೊಟ್ಟು ಅಲ್ಲಿಂದ ರಾಜನಿಗೆ ವಂದಿಸಿ ಹೋಗ್ತಾರೆ. ಆ ವ್ಯಕ್ತಿನ ನೋಡಿ ರಾಜ ಹೇಳ್ತಾರೆ, ಇಂತಹ ನಿಷ್ಠೆ, ಇಂತಹ ಶ್ರಮಜೀವಿನ ನಾನು ಇದುವರೆಗೂ ನೋಡೇ ಇಲ್ಲ. ಇಂತಹ ಶ್ರಮಜೀವಿಗಳು ಯಾರ ಮೇಲೂ ಅವಲಂಬನೆ ಆಗುದಿಲ್ಲ. ರಾಜ್ಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಶ್ರಮದ ಮೇಲೆ ಅವಲಂಬಿತರಾದರೆ ರಾಜ್ಯದಲ್ಲಿ ಯಾವ ಕುಂದುಕೊರತೆನೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ರಾಜ ಮಂತ್ರಿ ಹೇಳ್ಬಿಟ್ಟು ಇಡೀ ರಾಜನ ಜನತೆಗಳಿಗೆಲ್ಲ ಸಭೆ ಕರೆದು ಆ ವ್ಯಕ್ತಿಗೆ ಆದಂತಹ ಘಟನೆಯನ್ನ ಎಲ್ಲರಿಗೂ ಹೇಳ್ತಾನೆ. ನೀವು ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗೋಕ್ಕಿಂತ ಮುಂಚೆ ನೀವು ಸ್ವಂತ ದುಡಿದು ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳನ್ನು ಕೂಡಿಡಿ. ಆದರೆ ಪಕ್ಕದವರಿಗೆ ಸಹಾಯ ಮಾಡಿ. ಆಹಾರ ಇಲ್ಲ ಅಂತ ಬಂದವರಿಗೆ ಆಹಾರ ಕೊಡಿ. ರಾಜ ಮಾಡ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾನಿರೋದೇ ರಾಜ್ಯನ ಕಾಪಾಡೋಕೆ. ರಾಜ್ಯದಲ್ಲಿರೋ ಯಾವ ವ್ಯಕ್ತಿಗಳು ಬಡತನದಿಂದ ಬರೋದು ನನ್ನ ಆಸೆ. ನನ್ನೊಬ್ಬನ ಆಶೆ ಆಗಿ ಬರಬಾರ್ದು. ಇಡೀ ಊರಿನ ಆಶೆ ಒಂದೇ ಆಗಿರ್ಬೇಕು. ನಾವೆಲ್ಲರೂ ಶ್ರೀಮಂತರಾಗಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿ ಬರಬೇಕು ಅಂತ ರಾಜ ಹೇಳ್ತಾನೆ. ಆ ರಾಜನಿಗೆ ಬರೀ ಒಬ್ಬ ವ್ಯಕ್ತಿಯಿಂದ ಇಡೀ ರಾಜ್ಯವೇ ಬದಲಾಯಿಸುವಂತಹ ಇಂಪ್ರೆಷನ್ ಸಿಕ್ತು, ಮೋಟಿವೇಶನ್ ಇತ್ತು. ಅಂದ್ರೆ ನಾವು ಯಾವ್ದೋ ಒಂದು ವ್ಯಕ್ತಿಯಿಂದ ನಮ್ ಲೈಫ್ ಅಲ್ಲಿ ಬದಲಾಗುವಂತಹ ಸಿಚುವೇಶನ್ ಬಂದೇ ಬರುತ್ತೆ. ಬರ್ಲಿಲ್ಲ ಅಂದ್ರೂ ನಾವು ಅದನ್ನ ಹೊಡ್ಕೊಳ್ಬೇಕು. ಈ ಕಥೆಯ ಸಂಪೂರ್ಣ ಸಂದೇಶ ಏನಂದ್ರೆ, ನಾವು ಹಣ ಮತ್ತು ಆಸ್ತಿ ಅಂತಸ್ತಿ ಹಿಂದೆ ಓಡಾಡ್ತಾ ಇದೀವಿ. ನಮ್ಮಲ್ಲಿರೋ ಖುಷಿ, ಆಮೇಲೆ ನಾವು ಬೆಳೆದಿರತಕ್ಕಂತಹ ಪ್ರಕೃತಿ, ಇದೆಲ್ಲ ನಮ್ಮನ್ನು ಕೂಡಿ ಹಾಕ್ತದೆ. ಅದರಿಂದ ಆಚೆ ಬರಬೇಕು. ಯಾವತ್ತೂ ನಾವು ಒಂದರಿಂದ ಓಡ್ತಾನೆ ಇರ್ತೀವಿ. ನಾವ್ ಯಾಕೆ ಓಡ್ತೀವಿ ಅಂತ ಕೆಲವು ಟೈಮ್ ಮರ್ತೋಗ್ಬಿಡ್ತೀವಿ. ಹಾಗೆ ರಾಜನ ಕೂಡ ಮರ್ತೋಗಿದ್ದ. ಅವನಿಗೆ ನೆನಪು ಬಂದಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ. ಹಾಗೆ ನಾವು ಇನ್ನು ಮುಂದೆ ಏನಾದ್ರು ಒಂದು ಹೊಸದಾಗಿ ಯೋಚನೆ ಮಾಡಿ ಹೊಸ ತರಹದ ನಮ್ಮನ್ನ ಆಲೋಚನೆ